ಸಿಂಪಲಾಗಿ ಇನ್ಸ್ಟಂಟಾಗಿ ಒಂದು ಸ್ನ್ಯಾಕ್ಸ್ ಮಾಡುವಂತಹ ವಿಧಾನ ನಾನು ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಯಾರು ಮನೆಯಲ್ಲಿ ಚಪಾತಿ ರೊಟ್ಟಿ ಈ ಥರದ್ದೆಲ್ಲ ತಿಂದೇ ಇರೋದೇ ಇಲ್ಲ. ಅವರೆಲ್ಲ ಮಾಡಿದಾಗ 1, 2, 4 ಚಪಾತಿ ಜಾಸ್ತಿ ಆಗೇ ಆಗಿರುತ್ತೆ. ಅಂಥದ್ರಿಂದ ಇನ್ಸ್ಟಂಟಾಗಿ ಮಾಡುವಂತಹ ರೆಸಿಪಿನ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಮಾಡುವಂಥ ವಿಧಾನನ, ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸಾಯಂಕಾಲದ ಹೊತ್ತಿಗೆ ತುಂಬಾ ಚೆನ್ನಾಗಿರುವಂತಹ ಕ್ರಿಸ್ಪಿ ಆಗಿರುವಂತಹ ರೆಸಿಪಿ ಇದಾಗಿರುತ್ತೆ. ನಾನು ಮನೆಯಲ್ಲಿ ಮಾಡಿರುವಂತಹ ಚಪಾತಿ ಉಳಿದಿರೋದನ್ನು ತೊಗೊಂಡು ಇದರಿಂದ ಮಾಡ್ತಾಯಿದ್ದೀನಿ. ನಾನಿಲ್ಲಿ 3 ಚಪಾತಿಯಿಂದ ಮಾಡ್ತಿರೋದು, ಇಷ್ಟೇ ಮನೇಲಿ ಉಳಿದಿರೋದು. ಎಷ್ಟು ನಮಗೆ ಇರುತ್ತೋ ಅಷ್ಟರಿಂದ ಮಾಡ್ಬೋದು, ಇಲ್ಲ ಸಪ್ರೇಟಾಗಿ ನಾವು ಮಾಡ್ಕೊಂಡು ಕೂಡ ಮಾಡ್ಬೋದು. ಆದರೆ ಜಾಸ್ತಿ ಉಳಿದಿರೋದನ್ನು ಬಿಸಾಕೋ ಬದಲು ಅಥವಾ ಮತ್ತೆ ಬಿಸಿ ಮಾಡ್ಕೊಂಡು ತಿನ್ನೋದ್ರ ಬದಲು ಅದರ ರೂಪನ ಚೇಂಜ್ ಮಾಡಿ ನಾವು ಯೂಸ್ ಮಾಡ್ಬೋದು. ನೋಡಿ, ಈ ಥರ ನಾನು ಚಪಾತಿನ ಕಟ್ ಮಾಡ್ಕೋತಾ ಇದ್ದೀನಿ. ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಕತ್ತರಿಯಿಂದ ಕಟ್ ಮಾಡ್ಕೋಬೋದು, ಇಲ್ಲ ಚಾಕುವಿಂದ ಕಟ್ ಮಾಡ್ಕೋಬೋದು, ಇಲ್ಲ ಕೈಯಿಂದನೇ ಪೀಸ್ ಮಾಡ್ಕೋಬೋದು. ಯಾವುದು ಈಸಿ ಅನಿಸುತ್ತೋ, ಯಾವ ಥರ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ನಾವು ರೆಡಿ ಮಾಡ್ಕೋಬೇಕು. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ತಿನ್ನೋದಕ್ಕೆ ಏನಾದರೂ ಕೇಳ್ತಾರೆ. ಏನು ಮಾಡೋದು ಅಂತ ಯಾವಾಗಲೂ ಗೊಂದಲ ಆಗ್ತಾನೆ ಇರುತ್ತೆ. ಅಂಥವರು ಇದನ್ನು ಯೂಸ್ ಮಾಡ್ಕೋಬೋದು. ಮಾಡೋದಕ್ಕೆ ಜಾಸ್ತಿ ಸಮಯನೂ ಬೇಡ, ಮತ್ತು ಮಾಡೋದು ಕೂಡ ಬಹಳ ಸುಲಭವಾಗಿರುತ್ತೆ ಮತ್ತು ರುಚಿಯಾಗಿರುತ್ತೆ. ಈ ಥರ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಇನ್ನೊಂದು ಕಡೆ ಇದಕ್ಕೆ ತರಕಾರಿಗಳನ್ನು ನಾವು ಹಾಕಲಿಕ್ಕಿದೆ. ಮೇನಾಗಿ ಇದಕ್ಕೆ ನಮ್ಮ ಹತ್ರ ಇರುವಂತಹ ಕ್ಯಾರೆಟು, ಆಲೂಗಡ್ಡೆ, ಟೊಮೆಟೊ, ಕ್ಯಾಪ್ಸಿಕಮ್ಮು ಮತ್ತು ಬಟಾಣಿ ಇದಕ್ಕೆ ಜಾಸ್ತಿ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಬೇಕು. ಅದು ನಾನಿಲ್ಲಿ ಶೋ ಮಾಡಿಲ್ಲ, ಅದು ಕೂಡ ಬೇಕು. ನಾವು ಸ್ಟಾರ್ಟಿಂಗಲ್ಲಿ ಇಷ್ಟನ್ನು ನಾನು ಇಟ್ಟು ವಿಡಿಯೋ ಮಾಡ್ತಿದ್ದೆ. ನೆಕ್ಸ್ಟ್ ಇವಾಗ ಇದನ್ನೆಲ್ಲ ನೀಟಾಗಿ ಹೆಚ್ಕೋಬೇಕು. ಸಣ್ಣಕ್ಕೆ ಹೆಚ್ಕೊಳ್ಳಿ. ಸಣ್ಣಕ್ಕೆ ಹೆಚ್ಕೊಂಡ್ರೆ ಚೆನ್ನಾಗಿ ಕೂಡ್ಕೊಳ್ಳುತ್ತೆ, ಹಾಗಾಗಿ ಸಣ್ಣಕ್ಕೆ ಹೆಚ್ಕೋಬೇಕು. ಮಕ್ಕಳಿಗೆ ಈ ಹೊರಗಡೆಯಿಂದ ಡೈಲಿ ಜಂಕ್ಸ್ ಕೊಡಿಸೋದು ತುಂಬ ಒಳ್ಳೆಯದಲ್ಲ. ಎಲ್ರಿಗೂ ತಿನ್ನಬೇಕು ಅನಿಸುತ್ತೆ, ನನಗಂತೂ ತಿನ್ನಬೇಕು ಅನಿಸುತ್ತೆ ಜಂಕ್ಸು. ಆದರೆ ಅದು ಜಂಕ್ ಫುಡ್ಗಿಂತ ಈ ಥರ ಮನೇಲೇ ಮಾಡಿಕೊಂಡ್ರೆ ಹೆಲ್ದಿಯಾಗಿರುತ್ತಲ್ವ. ಹೆಲ್ದಿಯರ್ ವರ್ಷನ್ನ ನಾವು ಟ್ರೈ ಮಾಡ್ಬೋದು, ವೆರೈಟಿ. ನಾನು ಈ ಥರ ಎಲ್ಲನೂ ಸೆಟ್ ಮಾಡ್ಕೋತಾ ಇದ್ದೆ. ನೆಕ್ಸ್ಟು ಆಲೂಗಡ್ಡೆನ ಈ ಥರ ಪೀಲ್ ಮಾಡಿಬಿಟ್ಟು ಅದನ್ನು ಕೂಡ ಹೆಚ್ಕೋತಾ ಇದ್ದೀನಿ. ಆಲೂಗಡ್ಡೆನ ಹೆಚ್ಕೊಂಡ್ಬಿಟ್ಟು ನೀರಲ್ಲಿ ಬೇಕಾದರೂ ಹಾಕಿಡ್ಬೋದು. ಜಾಸ್ತಿ ಹೊತ್ತು ಬಿಟ್ಟು ಯೂಸ್ ಮಾಡ್ತೀರಾ ಅಂದರೆ, ಇಲ್ಲ ಇನ್ಸ್ಟಂಟಾಗಿ ಯೂಸ್ ಮಾಡ್ತೀರಾ ಅಂದರೆ ನೀರಲ್ಲಿ ಹಾಕೋ ಅಗತ್ಯ ಇಲ್ಲ. ಒಂದು ಸಲ ತೊಳೆದ್ಬಿಟ್ಟು ಹಾಗೆ ನಾವು ಇಟ್ಕೋಬೋದು. ಸಣ್ಣಕ್ಕೆ ಆಗೋಷ್ಟು ಸಣ್ಣಕ್ಕೆ ಹೆಚ್ಕೊಳ್ಳಿ, ಚೆನ್ನಾಗಿ ಕೂಡ್ಕೊಳ್ಳುತ್ತೆ. ಆಮೇಲೆ ನಿಮಗೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ನಾನು ಇಲ್ಲಿ 3 ಚಪಾತಿಗೆ ಇಷ್ಟು ಸೇರಿಸ್ತಾಯಿದ್ದೀನಿ, ಯಾಕಂದ್ರೆ ತರಕಾರಿನ ಮಕ್ಕಳು ತಿನ್ನಲ್ಲ. ಈ ಥರ ಮಾಡಿಕೊಟ್ರೆ ಹೆಲ್ದಿಯರ್ ವರ್ಷನ್ನ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಡಿಫ್ರೆಂಟ್ ಆಗಿದ್ದರೆ ಇಷ್ಟ ಆಗುತ್ತೆ ಮಕ್ಕಳಿಗೆ ಯಾವತ್ತೂ. ಈ ಥರ ಆಲೂಗಡ್ಡೆನ ಹೆಚ್ಕೊಂಡು ಇದನ್ನು ಕೂಡ ಎತ್ತಿಟ್ಕೋತಾ ಇದ್ದೀನಿ. ನೆಕ್ಸ್ಟು ಕ್ಯಾಪ್ಸಿಕಮ್ನ ನಾನು ಹೆಚ್ಕೋತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಲಾಂಗ್ ಇದೆ ಅಂತ ಬೈಕೋಬಿಡಿ ಆಯಿತಾ, ಯಾಕಂದರೆ ಲಾಂಗ್ ಇರಲಿ ಅಂತಲೇ ನಾನು ಉದ್ದ ಮಾಡಿ ಹೇಳ್ತಾ ಇದ್ದೀನಿ, ಎಲ್ಲನೂ ತೋರಿಸ್ತಾ ಇದ್ದೀನಿ ಡೀಟೇಲಾಗಿ. ಇಲ್ಲಾಂದರೆ 2x ಸ್ಪೀಡಲ್ಲಿ ನೋಡಿ ಆಯಿತಾ, ಯಾಕಂದರೆ ಮುಗಿಯಲ್ಲ ಅನಿಸುತ್ತೆ ನಿಮಗೆ ಬೋರ್ ಆಗುತ್ತೆ. ಆದರೆ ನನಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ, ದಟ್ಸ್ ವೈ ಸ್ವಲ್ಪ ಲಾಂಗ್ ಇದೆ. ಈ ಥರ ಕ್ಯಾಪ್ಸಿಕಮ್ನು ಕೂಡ ಹೆಚ್ಕೋತಾ ಇದ್ದೀನಿ. ನೆಕ್ಸ್ಟು ಟೊಮೆಟೊ ಕೂಡ ಹೆಚ್ತಾ ಇದ್ದೀನಿ. ಕ್ಯಾಪ್ಸಿಕಮ್ಮು ಕ್ರಿಸ್ಪಿಯಾಗಿರಬೇಕು, ಅದು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಕ್ಯಾಪ್ಸಿಕಮ್ ಇದಕ್ಕೆ ಸೆಟ್ ಆಗುತ್ತೆ. ಮಕ್ಕಳಿಗೆ ಹಸಿಮೆಣಸಿನ್ಕಾಯಿ ಹಾಕಿ ಖಾರ ಹಾಕೋದಕ್ಕಿಂತ ಇಂಥ ಕ್ಯಾಪ್ಸಿಕಮ್ ಹಾಕಿದ್ರೆ ಅವ್ರಿಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ನೆಕ್ಸ್ಟು ಈರುಳ್ಳಿನ ಸಿಪ್ಪೆನ ತೆಗೆದ್ಬಿಟ್ಟು ಹಾಗೆ ತೊಳೆದ್ಬಿಟ್ಟು ಹೆಚ್ಕೋತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಹೆಚ್ಕೊಳ್ಳಿ. ಕೆಲವೊಂದು ಬೂಸ್ಟ್ ಥರ ಬಂದಿರುತ್ತೆ, ಆ ಥರದ್ದೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಒಂದು ಬಾಣಲಿ ಇಟ್ಟು ಸನ್ಫ್ಲವರ್ ಆಯಿಲ್ನ ಹಾಕಿ ನಾನು ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಪೂರ್ತಿಯಾಗಿ ಚೆನ್ನಾಗಿ ಕಾದಾಗ ಅದಕ್ಕೆ ನಾವು ಕಟ್ ಮಾಡಿರೋಂತಹ ಚಪಾತಿನ ಅದಕ್ಕೆ ಹಾಕ್ಕೋಬೇಕು. ಈ ಥರ ಚಪಾತಿನ ಹಾಕಿ ಒಂದು 10 ಸೆಕೆಂಡ್ 20 ಸೆಕೆಂಡಿಗೆ ಅದು ಗರ್ಗರಿ ಆಗಿರುತ್ತೆ, ನಮಗೆ ಗೊತ್ತಾಗುತ್ತೆ. ಜಾಸ್ತಿ ಹೊತ್ತೇನು ತಗೊಳ್ಳಲ್ಲ, ಇದು ಸಡನ್ನಾಗಿ ಗರ್ಗರಿ ಆಗುತ್ತೆ. ಹಾಗಾಗಿ ಅದಕ್ಕೆ ಎಣ್ಣೆ ಕೂಡ ಜಾಸ್ತಿ ಹೀರಲ್ಲ. ಇದನ್ನು ಏನು ಎಣ್ಣೆ ಸ್ನ್ಯಾಕ್ಸ್ ಥರ ಏನು ಅಂದ್ಕೋಬೇಡಿ, ಜಾಸ್ತಿ ಏನು ಹೀರ್ಕೊಳ್ಳಲ್ಲ. ಅದು ಜಸ್ಟ್ ಕ್ರಿಸ್ಪಿ ಆಗುತ್ತೆ. ಏರ್ ಫ್ರೈಯರ್ ಇದ್ದರೆ ಏರ್ ಫ್ರೈಯರಲ್ಲಿ ಇಟ್ಟು ಇದನ್ನು ಕ್ರಿಸ್ಪಿಯಾಗಿಸಿ ಮಾಡ್ಕೋಬೋದು. ಈ ಥರ ಎಲ್ಲನೂ ನಾನು ಕರೆದಿಟ್ಕೋತಾ ಇದ್ದೀನಿ. ನೋಡಿ, ಈ ಥರ ಆಗಿದೆ.
ಎಷ್ಟು ಚೆಂದ ಇದೆ ಗೊತ್ತಾ ಇದು. ಈಗ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ. ಒಂದು ಬಾಣಲಿಗೆ ಬೆಣ್ಣೆನ ಹಾಕ್ಕೋಬೇಕು. ಬೆಣ್ಣೆ ಹಾಕಿದ್ರೇ ಟೇಸ್ಟ್ ಚೆಂದ ಇರುತ್ತೆ ಇದಕ್ಕೆ. ಬೆಣ್ಣೆ ಕಪ್ಪಾಗಬಾರ್ದು ಅಂತ ಒಂದು ಸ್ಪೂನು ಎಣ್ಣೆನೂ ಸೇರಿಸ್ತಾ ಇದ್ದೀನಿ ನಾನು. ಈ ಥರ ಹಾಕೋದ್ರಿಂದ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಬೆಣ್ಣೆಯಿಂದ. ಅದಾದಮೇಲೆ ನೆಕ್ಸ್ಟು ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಬೆಣ್ಣೆ ಈರುಳ್ಳಿ ಸೇರಿದಾಗ ಇನ್ನೂ ಜಾಸ್ತಿ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಹಾಗಾಗಿ ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಒಂದು ರೌಂಡ್ ಹುರಿತಿದ್ದಾಗೆ ಅದಕ್ಕೆ ಬಟಾಣಿನ ಸೇರಿಸ್ಕೋಬೇಕು. ಈ ಥರ ಬಟಾಣಿನ ಸೇರಿಸ್ಕೊಂಡು ಹುರ್ಕೋಬೇಕು ಸ್ವಲ್ಪ ಸ್ವಲ್ಪ. ಅದು ಒಂಥರ ವೈಟ್ ಲೇಯರ್ ಥರ ಬರುತ್ತೆ ಬಟಾಣಿಗೆ, ಅಂದರೆ ಸ್ವಲ್ಪ ಬೆಂದಿದೆ ಅಂತ ಅನಿಸುತ್ತೆ. ಆ ಟೈಮಲ್ಲಿ ಅದಕ್ಕೆ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. ಕ್ಯಾರೆಟು ಕೂಡ ಈ ಥರ ಹುರಿಬೇಕು. ನೀರನ್ನು ಸೇರಿಸೋ ಹಂಗಿಲ್ಲ ಇದಕ್ಕೆ, ಜಸ್ಟ್ ಎಣ್ಣೆಯಲ್ಲಿನೇ ಈ ಥರ ಫ್ರೈ ಮಾಡ್ಕೊಳ್ಳೋದು. ಇದು ಸ್ವಲ್ಪ ಬೇಯಬೇಕು ಅಂದರೆ ಉಪ್ಪು ಹಾಕಬೇಕು. ಅದಕ್ಕೋಸ್ಕರ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಸೇರಿಸೋದ್ರಿಂದ ಚೆನ್ನಾಗಿ ಮೆತ್ತಗಾಗುತ್ತೆ, ಬೇಗ ಬೇಯುತ್ತೆ. ಹಾಗಾಗಿ ಫಸ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಈ ಥರ ಹುರ್ಕೋಬೇಕು. ಅದಾದಮೇಲೆ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ. ಆಲೂಗಡ್ಡೆ ಒಂದು 10 ನಿಮಿಷ ಆಗಿತ್ತು ನಾನು ಹೆಚ್ಚಿ ಇದನ್ನು ಮಾಡೋದನ್ಕ. ಅದಕ್ಕೋಸ್ಕರ ನೀರಲ್ಲಿ ಚೆನ್ನಾಗಿ ನೆನೆಸಿ ತೊಳೆದು ಹಾಕ್ತಾಯಿದ್ದೀನಿ. ಸ್ಟಾರ್ಚ್ ಇರಬಾರ್ದು ಅಲ್ವಾ, ಅದಕ್ಕೋಸ್ಕರ. ದೆನ್ ಅದಕ್ಕೆ ಕ್ಯಾಪ್ಸಿಕಮ್ನ ಸೇರಿಸಿದೆ. ಕ್ಯಾಪ್ಸಿಕಮ್ನ ಎಂಡಲ್ಲಿ ಸೇರಿಸ್ಬೇಕು, ಯಾಕಂದರೆ ಕ್ರಿಸ್ಪಿಯಾಗಿರುತ್ತೆ. ಹಾಗಾಗಿ ಕ್ರಿಸ್ಪಿಯಾಗಿರೋ ಕ್ಯಾಪ್ಸಿಕಮ್ ಟೇಸ್ಟ್ ಕೊಡುತ್ತೆ ಅಂತ ಲಾಸ್ಟಲ್ಲಿ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ನ ಸೇರಿಸ್ತಿರೋದು. ಈಗ ಟೊಮೆಟೊ, ಕ್ಯಾಪ್ಸಿಕಮ್ ಎಲ್ಲ ವೆಜಿಟೇಬಲ್ಸ್ನ ಸೇರಿಸಿ ಆಗಿದೆ. ಈಗ ಚೆನ್ನಾಗಿ ಹುರ್ಕೋಬೇಕು. ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ಬೆಂದರೆ ಸಾಕು, ಉಳಿದಿರೋದೆಲ್ಲ ಬೆಂದಿದೆ. ಅದು ಮಾತ್ರ ಸ್ವಲ್ಪ ಬೆಂದರೆ ಸಾಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಆಗುತ್ತಲ್ವ, ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೇಕು. ಈ ಥರ ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ ಚೆನ್ನಾಗಿ. ಈ ಥರ ಮಿಕ್ಸ್ ಮಾಡೋದ್ರಿಂದ ಅದು ಹೊಂದ್ಕೊಳ್ಳುತ್ತೆ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಅದು ಮ್ಯಾಗಿ ಮಸಾಲ. ನಾನೊಂದು 5 ರೂಪಾಯಿ ಪ್ಯಾಕೆಟ್ ಬರುತ್ತಲ್ವ, ಆ ಪ್ಯಾಕೆಟ್ನ ಸೇರಿಸ್ತಾ ಇದ್ದೀನಿ. ಒಂದು ಪ್ಯಾಕೆಟ್ ಹಾಕಿದ್ರೆ ಇದಕ್ಕೆ ಮತ್ತೆ ಯಾವ ಮಸಾಲೆನೂ ಬೇಡ, ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ತುಂಬ ರುಚಿ ಕೊಡುವಂತಹ ಒಂದು ಮಸಾಲ ಇದು. ಈ ರೆಸಿಪಿಗೆ ತಂದಿಟ್ಕೊಂಡು ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಇದು ಕ್ರಿಸ್ಪಿ ಆಗಿದೆ ಅಂದರೆ, ಕೈಯಿಂದ ಈ ಥರ ಮುಟ್ಟಿದ್ರೆ ಈ ಥರ ಪೌಡ್ರ್ ಆಗಬೇಕು, ಇಷ್ಟು ಕ್ರಿಸ್ಪಿ ಆಗುತ್ತೆ ಚಪಾತಿನ ಎಣ್ಣೆಯಲ್ಲಿ ಹಾಕಿದ ತಕ್ಷಣ. ನಂತರ ಇದನ್ನು ನಾನು ಸ್ವಲ್ಪ ಕ್ರಷ್ ಮಾಡಿ ಸೇರಿಸ್ಕೊಂಡೆ. ನಂತರ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಈ ರೆಸಿಪಿ ರೆಡಿ ಆಗುತ್ತೆ. ಸೂಪರಾಗಿರೋಂತಹ ರೆಸಿಪಿ ಇದು. ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಂಬಿಟ್ರೆ ಆಯಿತು, ರೆಸಿಪಿ ರೆಡಿ. ಸಾಯಂಕಾಲಕ್ಕೆ ಇದನ್ನು ಮಾಡೋದಕ್ಕೆ 10 ನಿಮಿಷ ಬೇಕು. ನಾನು 10 ನಿಮಿಷನೇ ತೋರಿಸ್ತಾ ಇದ್ದೀನಿ ನಿಮಗೆ ಅಂತ ಬೈಕೋಬೇಡಿ. ಪ್ರೊಸೀಜರ್ ಸಮೇತ ಹೇಳಿದಾಗ ಇಷ್ಟೊತ್ತಾಗುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಯಾವುದೇ ಚಪಾತಿ ಅಥವಾ ರೊಟ್ಟಿ ಜಾಸ್ತಿ ಆಗಿದ್ದರೆ ಒಮ್ಮೆ ಈ ಥರ ಮಾಡಿ ನೋಡಿ, ಹೆಂಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಮಕ್ಳಿಗೂ ನಿಮ್ಮ ಮನೆಯವ್ರಿಗೂ ಖಂಡಿತವಾಗಿಯೂ ಇಷ್ಟ ಆಗುತ್ತೆ, ನಮ್ಮ ಮನೇಲಿ ಇಷ್ಟ ಆದಂಗೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.